ಓಂ ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ ಹರಳಯ್ಯ ನಮಃ. ನಾನು ಮಾದೇವಪ್ಪ ಯಲ್ಲಪ್ಪ ವನ್ನಕಸ್ತೂರಿ, ಪರಮ ಪೂಜ್ಯ ಡಾಕ್ಟರೇಟ್ ಹವಾ ಮಲ್ಲಿನಾಥರ ಭವಿಷ್ಯಲಿಂಗ ಆಶ್ರಮ ಮನಗುಳಿ, ತಾಲೂಕು ಬಸವನ ಬಾಗೇವಾಡಿ, ಜಿಲ್ಲಾ ವಿಜಯಪುರ. ಶ್ರವಣ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಶರಣಾರ್ಥಿಗಳು. ಇಂದು ನಾನು ಜ್ಞಾನ ಎಂಬ ವಿಷಯದ ಮೇಲೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದೇನೆ. ಜ್ಞಾನ ಎಂದರೆ ನಾಲೆಜ್ ಈಸ್ ಪವರ್. ಜ್ಞಾನ ಇದೊಂದು ಅದ್ಭುತ ಶಕ್ತಿ, ಸಾಮರ್ಥ್ಯ. ಜ್ಞಾನ ಎಂದರೆ ತಿಳುವಳಿಕೆ ಇಲ್ಲದಿರುವುದು ಅದು ಕತ್ತಲೆಯಲ್ಲಿ ಬಾಳಿದಂತೆ. ಹಳ್ಳಿಯೊಳಗೆ ಹೇಳುತ್ತಾ ಇರುತ್ತಾರೆ, ಅವನಿಗೆ ತಿಳುವಳಿಕೆ ಇಲ್ಲ, ಅವನಿಗೆ ಬುದ್ಧಿ ಇಲ್ಲ. ಅಂದರೆ ಅಂತಹ ತಿಳುವಳಿಕೆಯನ್ನು, ಜ್ಞಾನವನ್ನು ನಾವು ಗೊತ್ತುಪಡಿಸಿಕೊಳ್ಳಬೇಕು. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಎನ್ನುವಂತೆ ನಾವು ಜ್ಞಾನದಿಂದ ಬದುಕುವುದನ್ನು ಕಲಿಯಬೇಕು. ಈ ಜಗತ್ತು ಸುಂದರಮಯವಾದರೂ, ಸ್ವರ್ಗವಾದರೂ ಈ ಜಗತ್ತಿನ ಸ್ವಭಾವವನ್ನು ಅರಿತುಕೊಳ್ಳಬೇಕು. ಯಾವುದು ತಗ್ಗು ಇರುತ್ತದೆ, ಯಾವುದು ದಿಣ್ಣಿ ಇರುತ್ತದೆ, ಯಾವುದು ಮುಳ್ಳು ಇರುತ್ತದೆ, ಯಾವುದು ನೆಗ್ಗಿನ ಮುಳ್ಳು ಇರುತ್ತದೆ, ಯಾವುದು ಪಿರಂಗಿ ಮುಳ್ಳು ಇರುತ್ತದೆ, ಯಾವುದು ಹೂವು, ಯಾವುದು ಮುಳ್ಳು, ಹೀಗೆ ನಾವು ಗೊತ್ತುಪಡಿಸಿಕೊಳ್ಳಬೇಕು. ಯಾರು ಜ್ಞಾನದಿಂದ ಬದುಕುತ್ತಾರೆ ಅವರ ಜೀವನ ಶಾಂತಿ, ಸಮಾಧಾನ, ಸಹನೆ, ಪರಮ ಶಾಂತಿಯಿಂದ ಅದು ಕೂಡಿಕೊಂಡಿರುತ್ತದೆ. ಅದಕ್ಕಾಗಿ ವಿಷಯ ವಾಸನೆಗಳನ್ನು, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅವುಗಳನ್ನು ನಮ್ಮ ಜ್ಞಾನೇಂದ್ರಿಯಗಳಿಂದ ಪಡೆದುಕೊಳ್ಳುತ್ತೇವೆ. ನಾವು ಏನು ನೋಡಬೇಕು, ಏನು ನೋಡಬಾರದು, ಏನು ಹೇಳಬೇಕು, ಏನು ಹೇಳಬಾರದು, ಏನು ಮುಟ್ಟಬೇಕು, ಏನು ಮುಟ್ಟಬಾರದು, ಹೀಗೆ ನಾವು ಅವುಗಳ ನಿಜ ಅರ್ಥವನ್ನು ತಿಳಿದುಕೊಳ್ಳಬೇಕು. ಯಾರಲ್ಲಿ ತಿಳುವಳಿಕೆ ಇರುತ್ತದೆ, ಜ್ಞಾನ ಇರುತ್ತದೆ, ಅವನಲ್ಲಿ ಕಾಮ, ಕ್ರೋಧ, ಮೋಹ, ವ್ಯಾಮೋಹ, ನಾನು, ನನ್ನದು, ವಾಸನೆಗಳು, ಆಸೆ, ಸ್ವಾರ್ಥ, ವಂಚನೆ, ಡಂಬಾಚಾರ ಇವು ಯಾವುವೂ ಕಂಡುಬರುವುದಿಲ್ಲ. ಆದ್ದರಿಂದ ಸಹಜತೆಯಿಂದ, ಸದಾಚಾರದಿಂದ ಯಥಾವತ್ತಾಗಿ ನಾವು ಬಾಳುವುದನ್ನು ಕಲಿಯಬೇಕು. ಸಜ್ಜನರು ಇದ್ದಾಗ ದುರ್ಜನರು ಇದ್ದೇ ಇರುತ್ತಾರೆ, ಕತ್ತಲೆ ಇದ್ದಾಗ ಬೆಳಕು ಬಂದೇ ಬರುತ್ತದೆ ಎಂಬ ಮಾತು ನಮಗೆ ಗೊತ್ತಿರಬೇಕು. ದುರ್ಜನರು ಸಜ್ಜನರನ್ನು ಅಡ್ಡದಾರಿ ತುಳಿಸುತ್ತಾರೆ, ಅಡ್ಡದಾರಿಯನ್ನು ಹಿಡಿಸುತ್ತಾರೆ. ಅದಕ್ಕಾಗಿ ಯಾವುದು ಕೆಟ್ಟದ್ದು, ಯಾವುದು ಒಳ್ಳೆಯದು ಎಂಬುದನ್ನು ಸ್ವಂತ ನಾವೇ ತೀರ್ಮಾನ ಮಾಡಿಕೊಂಡು ನಿರ್ಧಾರಕ್ಕೆ ಬರಬೇಕು. ಯಾವುದು ತಿನ್ನಬೇಕು, ಯಾವುದು ತಿನ್ನಬಾರದು, ಯಾವುದು ಕುಡಿಯಬೇಕು, ಯಾವುದು ಕುಡಿಯಬಾರದು ಎಂಬುದನ್ನು ನಾವು ತಿಳಿದುಕೊಂಡಿರಬೇಕು. ಕುಡಿದರೆ ಏನಾಗುತ್ತದೆ, ಅದರ ಪರಿಣಾಮ ಏನಾಗುತ್ತದೆ, ಅದರ ಸಾಧಕ ಬಾಧಕಗಳೇನು ಎಂಬುದನ್ನು ಅರಿತಿರಬೇಕು. ಉದಾಹರಣೆ, ನಾವು ಆಲ್ಕೋಹಾಲನ್ನು ಕುಡಿದರೆ ನಮ್ಮ ಶರೀರ ಅದಕ್ಕೆ ಒಗ್ಗುವುದಿಲ್ಲ, ನಾವು ಅನಾರೋಗ್ಯದಿಂದ ಪೀಡಿತರಾಗುತ್ತೇವೆ. ಅನಾರೋಗ್ಯ ಪೀಡಿತರಾಗಿ ಹಾಸಿಗೆ ಹಿಡಿಯುತ್ತೇವೆ, ಆಗ ಕೈಯಲ್ಲಿ ಕಾಸೂ ಇರುವುದಿಲ್ಲ. ಹೀಗೆ ನಾವು ಕುಡಿಯುವುದರಿಂದ ಆಗುವ ಪರಿಣಾಮಗಳನ್ನು ತಿಳಿದುಕೊಳ್ಳಬೇಕು. ಯಾವುದೇ ಕರ್ಮ ಮಾಡಿದರೂ ಅದರ ಸಾಧಕ ಬಾಧಕಗಳನ್ನು ಪೂರ್ವಾಪರ ವಿಚಾರಿಸಿ ಮಾಡಬೇಕು. ಯಾರಿಂದಲಾದರೂ ನಾವು ಜ್ಞಾನವನ್ನು ಸ್ವೀಕರಿಸಬೇಕು. ಅವನು ಸಣ್ಣವನೇ ಇರಲಿ, ದೊಡ್ಡವನೇ ಇರಲಿ,
ಹೆಂಗಸು ಆಗಿರಲಿ, ಗಂಡಸೇ ಆಗಿರಲಿ, ಗುರುಗಳಾಗಿರಲಿ, ಸಜ್ಜನರಾಗಿರಲಿ, ಯಾವುದಾದ್ರೂ ಮೂಲದಿಂದ ಬಂದರೂ ಅದನ್ನು ನಾವು ಸ್ವೀಕರಿಸುವುದನ್ನು ಕಲಿಯಬೇಕು. ನಾನೆಲ್ಲ ಬಲ್ಲೆ, ನನಗಿಂತ ಶ್ರೇಷ್ಠ ಇಲ್ಲ, ನನಗೆಲ್ಲ ಗೊತ್ತಿದೆ, ಅವನು ಏನು ಹೇಳುತ್ತಾನೆ ಎಂಬ ನಕಾರಾತ್ಮಕ ಭಾವನೆ ತಾಳಬಾರದು. ಯಾವ ಮೂಲೆಯಿಂದ ಆದರೂ ಯಾರಿಂದಲಾದರೂ ಜ್ಞಾನ ಬರ್ಬೋದು. ಅದು ನಮ್ಮ ಮನೆಯವರಿಂದಾಗಲಿ, ಬಂಧುಗಳಿಂದಾಗಲಿ, ಶರಣರಿಂದಾಗಲಿ, ದಾರ್ಶನಿಕರಿಂದಾಗಲಿ, ಸಜ್ಜನರಿಂದಾಗಲಿ ಜ್ಞಾನ ಬಂದಾಗ ನಾವು ಅದನ್ನು ಒಪ್ಪಿಕೊಳ್ಳಬೇಕು. ನಮ್ಮ ನಿರ್ಧಾರವನ್ನು ನಾವೇ ತೆಗೆದುಕೊಳ್ಳಬೇಕು. ಒಳ್ಳೆಯದನ್ನು ನಮಗೆ ಒಳ್ಳೆಯದು ಅನಿಸಿದರೆ ತಕ್ಷಣ ಮಾಡಬೇಕು. ಕೆಟ್ಟದ್ದು ಅನಿಸಿದರೆ ವಿಚಾರ ಮಾಡಿ 10 ಸಲ ವಿಚಾರ ಮಾಡಿ ಅದರ ಸಾಧಕ ಬಾಧಕ ಪರಿಣಾಮಗಳನ್ನು ತಿಳಿದುಕೊಂಡು ನಾವು ಕರ್ಮ ಮಾಡಬೇಕು. ಆತ್ಮಜ್ಞಾನ ಸಂಪಾದನೆಯಲ್ಲಿ ನಾವು ಹಿಂದೇಟು ಹಾಕಬಾರದು. ಆತ್ಮಜ್ಞಾನ ಸಂಪಾದನೆಯಲ್ಲಿ ನಮ್ಮ ಚಂಚಲ ಮನಸ್ಸು ಅಡ್ಡಗೋಡೆಯಾಗಿ ಬರುತ್ತದೆ. ಆ ಚಂಚಲ ಮನಸ್ಸನ್ನು ಉದಾತ್ತೀಕರಿಸಿ ಅದನ್ನು ನಿಗ್ರಹಿಸಿ ವಿಷಯ ಸುಖಗಳಿಗೆ ಹರಿಯುವ ಮುನ್ನ ನಾವು ಆ ಮನಸ್ಸೆಂಬ ಮರ್ಕಟವನ್ನು ನಿಯಂತ್ರಿಸಿರಬೇಕು. ಆ ಮನಸ್ಸನ್ನು ನಿಯಂತ್ರಿಸಲು ಗುರು ಕಾರುಣ್ಯ ಅವಶ್ಯಕವಿರುತ್ತದೆ. ಆ ಗುರು ಕಾರುಣ್ಯವೇ ಅವನ ಕರುಣೆಯೇ ತಾರಕ ಮಂತ್ರವಾಗುತ್ತದೆ. ಆ ಗುರುವಿನಲ್ಲಿ ದೃಢವಾದ ನಂಬಿಕೆಯನ್ನು ಇಟ್ಟಾಗ, ಭಕ್ತಿ, ಶ್ರದ್ಧೆ, ನಿಷ್ಠೆ, ಪ್ರಾಮಾಣಿಕತೆ ಇಟ್ಟಾಗ ತನ್ನನ್ನು ತಾನು ಅರಿದು ಸಹಜ ಸಾಧನೆಯಿಂದ ನಿರ್ಮಲ ಭಕ್ತಿಯನ್ನು ಮಾಡಬೇಕು. ಅಂದಾಗ ನಮಗೆ ಜ್ಞಾನ ಬರುತ್ತದೆ. ನಡೆ ನುಡಿಗಳು ಸಮರಸವಾಗಬೇಕು. ಆತ್ಮವಂಚಕರ ಜೊತೆ ಎಂದಿಗೂ ಮಾತನಾಡಬಾರದು. ತನ್ನನ್ನು ತಾನು ತಿದ್ದಿಕೊಂಡು ಲೋಕದ ಡೊಂಕವನ್ನು ತಿದ್ದುವುದು ಬಿಡಬೇಕು. ಈ ಲೋಕದಲ್ಲಿ ಧಾರಾಳವಾಗಿ ಉಪದೇಶ ಕೊಡುವವರು 1000 ಜನ ಇರುತ್ತಾರೆ, ಆದರೆ ನುಡಿದಂತೆ ನಡೆಯುವವರು 1000ಕ್ಕೆ ಒಬ್ಬರು. ಹೀಗೆ ನಮ್ಮ ಆಚಾರ ವಿಚಾರ ಪರಿಶುದ್ಧತೆಯಿಂದ ಕೂಡಿಕೊಂಡಿರಬೇಕು. ಇಲ್ಲದಿದ್ದರೆ ಕುರುಡ ಕನ್ನಡಿಯ ಹಿಡಿದಂತೆ ಆಗಿಬಿಡುತ್ತದೆ ನಮ್ಮ ಜೀವನ. ಅಂತಹ ಜ್ಞಾನವನ್ನು ನಾವು ಪಡೆಯಬೇಕಾದರೆ ನಮ್ಮಲ್ಲಿ ಅಪಾರ ಭಕ್ತಿ ಗೌರವ ಇರಬೇಕು. ಅಂತಹ ಭಕ್ತಿ ಅದು ಅಂತರಾಳದಿಂದ ಬರಬೇಕು, ಡಂಬಾಚಾರದಿಂದ ಅಲ್ಲ. ಹೀಗೆ ನಾವು ಆತ್ಮಜ್ಞಾನಿ ಆಗಬೇಕು. ಈ ಸಂಸಾರದಿಂದ ಬಿಡುಗಡೆ ಹೊಂದಲು ತನ್ನನ್ನು ತಾನು ತಿಳಿದಿರಬೇಕು. ಅಜ್ಞಾನ, ಆಸೆ, ಅನಾಚಾರ, ಸುಳ್ಳು ಹೇಳುವುದು, ಕಳುವು ಮಾಡುವುದು, ತನ್ನನ್ನೇ ತಾನೇ ಹೊಗಳಿಕೊಳ್ಳುವುದು, ಹೊಗಳು ಭಟ್ಟರನ್ನು ಇಟ್ಟುಕೊಳ್ಳುವುದು, ಹೀಗೆಯೇ ನಾವು ಮಾಡಿದಾಗ ನಮ್ಮಲ್ಲಿ ವ್ಯಕ್ತಿ ವಿಕಾಸವಾಗುವುದಿಲ್ಲ. ನಾವು ಆ ಶಿವನ ಸ್ವರೂಪವನ್ನು ಕಾಣುವುದಿಲ್ಲ. ವಿಶ್ವಗುರು ಅನ್ನಬಸವನವರು ತಮ್ಮ ಒಂದು ವಚನದಲ್ಲಿ ಹೇಳುತ್ತಾರೆ, ಅಯ್ಯ ತನ್ನ ತಾನರಿದು ತನ್ನ ಅಜ್ಞಾನ, ಆಶಾಪಾಶ, ಅನಾಚಾರ, ಅಸತ್ಯ ನಡೆ ನುಡಿಗಳ ತಾನರಿದು ತನ್ನ ದುರ್ಗುಣಗಳ ನೀಗಿ ನಿಜದಲ್ಲಿ ನಿಂದಡೆ